ರಾಷ್ಟ್ರಕವಿ ಡಾಕ್ಟರ್ ಜೆಎಸ್ ಶಿವರುದ್ರಪ್ಪ ಪ್ರತಿಷ್ಠಾನ ಶಿವಮೊಗ್ಗ ಇವರ ವತಿಯಿಂದ ಪ್ರಸ್ತುತ ವರ್ಷ ಡಾಕ್ಟರ್ ಜೆಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಫೆಬ್ರವರಿ 21ರಂದು ಸಂಜೆ 6 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಪ್ರಸ್ತುತ ವರ್ಷದ ಜೆಎಸ್ಎಸ್ ಪುರಸ್ಕಾರ ಹಾಗೂ ಕಾವ್ಯ ಸೌರಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷೆ ಪ್ರೊಫೆಸರ್ ಕಿರಣ್ ಆರ್ ದೇಸಾಯಿ ಮಾಹಿತಿಯನ್ನ ನೀಡಿದರು. ಪ್ರತಿಷ್ಠಾನ ಆರಂಭವಾಗಿ 10 ವರ್ಷಗಳಾಗಿದ್ದು 2016ರಿಂದ ಪ್ರತಿ ವರ್ಷವೂ ಜಿಎಸ್ಎಸ್ ಪುರಸ್ಕಾರ ಹಾಗೂ ಕಾವ್ಯ ಸೌರಭ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದು ಪ್ರತಿ ವರ್ಷವೂ ಸಹ ಗಾಯಕರು, ಸಾಹಿತಿಗಳು ಹಾಗೂ ಚಿಂತಕರಿಗೆ ಜಿಎಸ್ಎಸ್ ಪುರಸ್ಕಾರ ನೀಡಿ ಗೌರವಿಸಲಾಗ್ತಾ ಇದೆ ಎಂದು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2026ರ ಸಾಲಿನ ಜಿಎಸ್ಎಸ್ ಪುರಸ್ಕಾರವನ್ನ ಕನ್ನಡ ನಾಡಿನ ಖ್ಯಾತ ವಿಮರ್ಶಕರಾದಂತಹ ಮೈಸೂರಿನ ಡಾಕ್ಟರ್ OL ನಾಗಭೂಷಣ ಸ್ವಾಮಿ ಅವರಿಗೆ ನೀಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಹಾಗೆ ಅವರು ಉದ್ಘಾಟಿಸಲಿದ್ದು, ಲೇಖಕಿ ಹಾಗೂ ನಿವೃತ್ತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಬಿತಾ ಬನ್ನಾಡಿ ಅವರು ಜಿಎಸ್ಎಸ್ ಕುರಿತು ಚಿಂತನೆ ಹಾಗೂ ಅಭಿನಂದನಾ ನುಡಿಗಳನ್ನ ಆಡ್ತಾರೆ. ಇನ್ನು ಸಂಸದ BY ರಾಘವೇಂದ್ರ ಜಿಎಸ್ಎಸ್ ಕೃತಿಗಳ ಬಿಡುಗಡೆ ಮಾಡಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ರು. ಮನೋತ್ಸವದ ವಿಶೇಷವಾಗಿ ಹಾಗೆ ನಮ್ಮ ಪ್ರತಿಷ್ಠಾನ ದಶಮಾನೋತ್ಸವವನ್ನು ಆಚರಿಸ್ತಾರೆ. ಮೊದಲನೇದಾಗಿ ಜಿಎಸ್ಎಸ್ ಅವರ ಜನ್ಮ ಶತಮಾನೋತ್ಸವ, ನಮ್ಮ ಜಿಲ್ಲೆಯ ಕವಿ, ರಾಷ್ಟ್ರಕವಿ ಅವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಗೀತೆಗಳ ಒಂದು ಗಾಯನ ಸ್ಪರ್ಧೆಯನ್ನು, ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಆನ್ಲೈನ್ ಮೂಲಕ ರಾಜ್ಯದ ವಿವಿಧೆಡೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ರಾಜ್ಯಾದ್ಯಂತ ಸುಮಾರು 82 ಜನ ಸ್ಪರ್ಧಾರ್ಥಿಗಳು ಭಾವಗೀತೆಗಳನ್ನು ಹಾಡಿ ಕಳಿಸಿದ್ರು. ನಮ್ದು ಏನಿತ್ತು ಅಂತಂದರೆ ಆದಷ್ಟು ಜಿಎಸ್ಎಸ್ ಅವರ ಹೊಸ ಕವಿತೆಗಳಿಗೆ ಹಾಡನ್ನು ಹಾಡಬೇಕು ಅನ್ನೋ ಒಂದು ಅಪೇಕ್ಷೆನೂ ಸಹ ನಾವು ಇಟ್ಟಿದ್ವಿ. ತಕ್ಕ ಮಟ್ಟಿಗೆ ನಾವು ಆ ವಿಷಯದಲ್ಲಿ ಯಶಸ್ಸು ಕಂಡಿದ್ದೀವಿ. 40 ಅದರೊಳಗೆ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಅದನ್ನು ಒಂದು ನುರಿತ ತೀರ್ಪುಗಾರರು, ನಮ್ಮ ನಾಡಿನ ಖ್ಯಾತ ಸುಗಮ ಸಂಗೀತ ಕಲಾವಿದರಾದ ಶ್ರೀಮತಿ ವಾಸಂತಿ ಶೆಣೈಯವರು ಹಾಗೆ ಸಂಗೀತ ಸಂಯೋಜಕರಾದ ಶ್ರೀ ನಾಗಭೂಷಣ್ ಉಡುಪ ಅವರ ಒಂದು ಅವರು ತೀರ್ಪುಗಾರರಾಗಿದ್ದರು. ಆ ಸ್ಪರ್ಧೆಯಲ್ಲಿ ಆಯ್ದ 40 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ 2ನೇ ರೌಂಡ್ ಮಾಡಿ ಈ ಶಿವಮೊಗ್ಗದಲ್ಲಿ ಅಂತಿಮ ಸುತ್ತು 10 ಜನರ ಅಂತಿಮ ಸುತ್ತಿನ ಸ್ಪರ್ಧೆ ಇಲ್ಲಿ ಸರ್ಕಾರಿ ನೌಕರರ ಭವನ ಸಭಾಂಗಣದಲ್ಲಿ ನಡೆದು ಅಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಹಾಗೆ 4 ಅಂದರೆ ತೃತೀಯ 2 ಬಹುಮಾನ, 4 ಬಹುಮಾನಗಳ ನಾವು ಘೋಷಣೆ ಮಾಡಿದ್ದೀವಿ. ಇದೇ 21ರಂದು ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ಶ್ರೀ BY ರಾಘವೇಂದ್ರ ಅವರಿಂದ ಈ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಸ್ವರೂಪವನ್ನು ಕಿರಣ್ ಮೇಡಮ್ ಅವರು ಹೇಳಬೇಕು ಅಂತ ಕೇಳಿ. ಬಹುಶಃ ಕಳೆದ 10 ವರ್ಷಗಳಿಂದ ದಾಟಿ ಬಂದಿದ್ದೇವೆ. ಒಂದು ಶತಮಾನದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಯನ್ನು ಕಂಡಿದ್ದೇವೆ. ಅದಕ್ಕೆ ದರ್ಶಕ ಪ್ರಜ್ಞೆಯಾಗಿರುವಂಥವರು ಡಾಕ್ಟರ್ JS ಶಿವರುದ್ರಪ್ಪನವರು. ಅದು ನಮ್ಮ ಜಿಲ್ಲೆಯವರು. ಇಬ್ಬರು ರಾಷ್ಟ್ರಕವಿಗಳಲ್ಲಿ ಇಬ್ಬರೂ ನಮ್ಮ ಜಿಲ್ಲೆಯವರು ಸಂಬಂಧಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯ. ಈ ಸಲ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ವರ್ಷದುದ್ದಕ್ಕೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಆಗಲೇ ಸಂಚಾಲಕರು ಹೇಳಿದಂತೆ ಒಂದು ವಿಶೇಷವಾಗಿ ಗೀತ ಸ್ಪರ್ಧೆಯನ್ನು ಏರ್ಪಡಿಸಿದರೆ ವಿವರಣೆಯನ್ನೆಲ್ಲವರು ಕೊಟ್ಟಿದ್ದಾರೆ. ಮೊದಲೇದಾಗಿ ಅಲ್ಲಿ ಡಾಕ್ಟರ್ ರಂಜನಾ ಅನ್ನೋರು ಹುಬ್ಬಳ್ಳಿಯವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಶ್ರೀಮತಿ ಸಂಧ್ಯಾ ಹೆಗ್ಡೆಯವರು ಕುಮಟಾದವರು ದ್ವಿತೀಯ ಸ್ಥಾನ, ಕುಮಾರಿ ಸುನೈನಾ ದೇಶಪಾಂಡೆನವರು ವಿಜಯಪುರದವರು ತೃತೀಯ ಸ್ಥಾನ, ಭುವನ್ ಅನ್ನೋರು ಸೊರಬದವರು ಸಮಾಧಾನಕರ ಬಹುಮಾನ ಪಡೆದಿದ್ದಾರೆ. ಬಹುಮಾನದ ಮೊತ್ತವೂ ಕೂಡ ಭಾಳ ವಿಶೇಷವಾಗಿದೆ. ಅದೇನೇ ಇರಲಿ, JSS ಪ್ರತಿಷ್ಠಾನವನ್ನು ಉದ್ಘಾಟನೆ ಮಾಡಿದವರು ಕೂಡ ಮಾನ್ಯ ಶ್ರೀ ಯಡಿಯೂರಪ್ಪನವರು. ಹಾಗಾಗಿ ಈ ಸಲ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. JSS ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕುವೆಂಪು ಗಮನ ಕೊಡ್ತೇವೋ, ಕುವೆಂಪುರ ಸಾಹಿತ್ಯಕ್ಕೆ ನಾವು ಅದು ಪ್ರತಿಸ್ಪರ್ಧಿಸ್ತೇವೋ, ಅದೇ ರೀತಿಯಾಗಿ JSS ಸಾಹಿತ್ಯ ಕೂಡ ಸಾಮಾಜಿಕವಾಗಿ ಜನರಲ್ಲಿ ಸಹೃದಯರಲ್ಲಿ ಮುಟ್ಟಬೇಕು, ಸಾಮಾಜಿಕ ಪರಿವರ್ತನೆಗೆ ಅದೊಂದು ದಾರಿ ಆಗ್ತಾ ಇರುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷಗಳ ಉದ್ದಕ್ಕೂ ನಾವು ಕೊಟ್ಟಂಥ ಎಲ್ಲ ಕಾವ್ಯ ಪುರಸ್ಕಾರಗಳನ್ನು ಒಂದು ಸಾಹಿತ್ಯ, ಒಂದು ಸಂಗೀತಕ್ಕೆ ಪುರಸ್ಕಾರ ಕೊಡ್ತಾ ಬಂದಿದ್ದೇವೆ. ನಾಡಿದಾದ್ಯಂತ ತಮ್ಮ ಸಂಗೀತದಿಂದ, ಸಾಹಿತ್ಯದಿಂದ ಜನಮನವನ್ನು ಜಾಗೃತಗೊಳಿಸುತ್ತವರು ಕೊಡ್ತಾ ಬಂದಿರೋದ್ರಿಂದ ಈ ಸಲ ಕೊಡ್ತಾ ಇರೋದು ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿಯವರಿಗೆ. OL ನಾಗಭೂಷಣ ಸ್ವಾಮಿಯವರು ಖ್ಯಾತ ವಿಮರ್ಶಕರು, ಅನುವಾದಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯದ ನಡುವೆ ಒಂದು ಸೇತುವೆಯನ್ನು ಕಲ್ಪಿಸಿದಂಥವರು. ಹಾಗಾಗಿ ಅವರಿಗೆ ಕೊಡೋದ್ರ ಮೂಲಕ ನಮಗೆಲ್ಲ ತುಂಬ ಸಂತೋಷ ಅನಿಸಿದೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಅವರಿಗೆ ಅಭಿನಂದನಾ ನುಡಿಯನ್ನು ಹಾಗೂ JSS ಸಾಹಿತ್ಯ ಕುರಿತು ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ ಪ್ರೊಫೆಸರ್ ಸಬಿತಾ ಬನ್ನಾಡಿ ಅವರು, ನಿವೃತ್ತ ಪ್ರಾಚಾರ್ಯರು. ಹೀಗೆ ಆಮೇಲೆ ಡಾಕ್ಟರ್ ಶ್ರೀ ಜ್ಯೋತಿ ಪ್ರಕಾಶ್ ಅವರು
ವೀರಶೈವ ಸಮಾಜದಿಂದ ಸಾಕಷ್ಟು ಸಹಾಯವನ್ನು ನೀಡಿದವರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಸದಾ ಜೊತೆಯಾಗಿದ್ದು ಕೈ ಜೋಡಿಸಿ ಈ ಪ್ರತಿಷ್ಠಾನ ಮುಂದುವರಲಿಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಉಪಸ್ಥಿತರಿರ್ತಾರೆ. ಎಲ್ಲ ಶಿವಮೊಗ್ಗದ ಸಹೃದಯರಿಗೆ ಈಗಾಗಲೇ ಈ ವಿಷಯವನ್ನು ತಲುಪಿಸಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ